ಧರ್ಮಸ್ಥಳ ಫೈಲ್ಸ್ ಅನಾಮಿಕನ ಹಿಂದೆ ಕಾರಣದ ಕೈಗಳಿದೆ. ಧರ್ಮಸ್ಥಳ ಕ್ಷೇತ್ರದ ಪವಿತ್ರತೆಗೆ ಕಾರಣದ ಕೈಗಳಿಂದ ಧಕ್ಕೆ ಆಗ್ತಾ ಇದೆ. ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿ ಜೆಡಿಎಸ್ ಶಾಸಕ ಆರೋಪ. ಧರ್ಮಸ್ಥಳ ಕ್ಷೇತ್ರದ ಪವಿತ್ರತೆಗೆ ಕಾರಣದ ಕೈಗಳಿಂದ ಧಕ್ಕೆ, ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇದ್ದಾರೆ ಅಂತ ಹೇಳಿ ಜೆಡಿಎಸ್ ಶಾಸಕರ ಕಾರಣ. 10 ವರ್ಷಗಳಿಂದ ಸುಮ್ಮನಿದ್ದಂತಹ ಅನಾಮಿಕ ಈಗ ದೂರು ಕೊಡುವುದಕ್ಕೆ ಕಾರಣ ಏನು? ಅವರ ಹಿಂದೆ ಇರುವಂತಹ ಪ್ರಭಾವಿ ಯಾರು? ಅವರಿಗೂ ಕೂಡ ಶಿಕ್ಷೆ ಆಗಬೇಕು. ಸದನದಲ್ಲಿ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಆಗ್ರಹ. ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರು ಮಾತನಾಡ್ತಾ ಇದ್ದಾರೆ. ಅವರೇ ಮಾತಾಡಿದ್ರು ಇವರೇ ಮಾತಾಡಿದ್ರು ಅಂತ ಹೇಳಕ್ಕಾಗಲ್ಲ. ಮೊದಲಿನಿಂದಲೂ ಕೂಡ ಬಿಜೆಪಿ ಹಾಗೂ ಜೆಡಿಎಸ್ ಒಂದು ಮಂತ್ರವನ್ನ ಜಪನೆ ಮಾಡ್ತಾ ಬರ್ತಾ ಇದೆ. ಅದು ಕೂಡ ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಪ್ಪಾ ಅದು ಅಂತಂದ್ರೆ ಕಾರಣದ ಕೈಗಳಿದ್ದಾರೆ ಅಂತ ಹೇಳಿ. ಅದು ಕೂಡ ಹಿಂದೂ ದೇವಾಲಯ ಆಗಿರೋದ್ರಿಂದ ಅದಕ್ಕೆ ಬೇರೆ ಕಡೆಯಿಂದ ಫಂಡ್ ಕೂಡ ಬರಲಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ದೇವಾಲಯದ ಹೆಸರನ್ನ ಹಾಳು ಮಾಡಲಿಕ್ಕೆ ಏನಾಗುತ್ತೋ ಅಷ್ಟು ಗತಾಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ವಿಚಾರವನ್ನ ಆಗಾಗ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಹೇಳ್ತಾನೆ ಬರ್ತಾ ಇದ್ದಾರೆ. ಇನ್ನು ಸದನದ ವಿಚಾರಕ್ಕೆ ಬರುವುದಾದರೆ ಸದನದಲ್ಲೂ ಕೂಡ ಇದರ ಬಗ್ಗೆ ಒಂದಿಷ್ಟು ವಿಚಾರಗಳು ನಡೆದಿದೆ. ಅದರಲ್ಲೂ ಕೂಡ ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಸಾಕಷ್ಟು ವಿವರಣೆ ಅದನ್ನೆಲ್ಲ ನೋಡ್ತಾ ಇದ್ರೆ ಈಗ ಸ್ಥಗಿತಗೊಂಡಿದೆ. ಈ ಒಂದು ಅನಾಮಿಕ ದೂರುದಾರ ತೋರಿಸುವಂತಹ ಕೈ ತೋರಿಸಿದ ಕಡೆ ಎಲ್ಲ ಅಗೆಯುವಂಥ ಪ್ರಕ್ರಿಯೆ ಸ್ವಲ್ಪ ಸ್ಟಾಪ್ ಆಗಿದೆ. ಮಣ್ಣು ತಜ್ಞರು ಏನು ಹೇಳ್ತಾರೆ ಅಲ್ಲಿಂದ ಮತ್ತೆ ಈ ಒಂದು ಕೇಸ್ಗೆ ಜೀವ ಬರುತ್ತೋ ಜೀವ ಹೋಗುತ್ತೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದರ ಮಧ್ಯದಲ್ಲಿ ಜೆಡಿಎಸ್ನ ಪ್ರಭಾವಿ ಮಾತನಾಡಿದ್ದಾರೆ. ಏನು ಅಂತಂದರೆ ಸದನದಲ್ಲಿ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕರಾಗಿರುವಂತಹ ಸಿಎನ್ ಬಾಲಕೃಷ್ಣ ಅವರು ಆಗ್ರಹ ಮಾಡ್ತಾ ಇದ್ದಾರೆ. ಏನು ಅಂತಂದರೆ ಈ ಅನಾಮಿಕನ ಹಿಂದೆ ಕಾರಣದ ಕೈಗಳಿದೆ. ಧರ್ಮಸ್ಥಳ ಕ್ಷೇತ್ರದ ಪವಿತ್ರತೆಯನ್ನು ಹಾಳು ಮಾಡ್ತಾ ಇದ್ದಾರೆ ಆ ಕಾರಣದ ಕೈಗಳು. ಅವರನ್ನ ಮೊದಲು ಅರೆಸ್ಟ್ ಮಾಡಬೇಕು. ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜೆಡಿಎಸ್ನ ಶಾಸಕ ಮಾತನಾಡಿರುವಂಥದ್ದು. 10 ವರ್ಷದಿಂದ ಸುಮ್ಮನಿದ್ದಂತಹ ಅನಾಮಿಕೆ ಈಗ ಬಂದಿರೋದಕ್ಕೆ ಕಾರಣ ಏನು ಎನ್ನುವಂತಹ ವಿಚಾರ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಆ ಕ್ಷೇತ್ರದ ಭಕ್ತನಾಗಿ ತಮ್ಮ ಮೂಲಕ ಮಾನ್ಯ ಗೃಹ ಸಚಿವರು ಸರ್ಕಾರಕ್ಕೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಏಕೆಂದರೆ ಮೂರ್ತಿ ವಿಶ್ವಣ್ಣವರು ಕೂಡ ಎಲ್ಲ ಮಾತಾಡಿದರು. 3 ತಿಂಗಳು ಅನ್ನೋದು ತುಂಬ ವಿಳಂಬ ಆಗ್ತದೆ. ಅದು ಜರೂರಾಗಿ ಒಂದು ತೀರ್ಮಾನ ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ. ಒಂದು, ಅನಾಮಿಕನ ಹಿಂದೆ ಪ್ರೋತ್ಸಾಹಿಸಿರ್ತಕ್ಕಂಥವ್ರು ಯಾರು 10 ವರ್ಷದ ವ್ಯಾಪ್ತಿನಲ್ಲಿ ಇದುವರೆಗೆ ಅವ್ನಿಗೆ ಯಾವತ್ತೂ ಶಕ್ತಿ ಬಂದಿಲ್ಲ. ಈಗ ಯಾವ ರೀತಿ ಶಕ್ತಿ ಬಂತು ಇದನ್ನು ಪ್ರಸ್ತಾಪ ಮಾಡಲಿಕ್ಕೆ, ಇದನ್ನು ಇದು ಮಾಡಲಿಕ್ಕೆ ಅನ್ನೋದ್ರು ಕೂಡ ಚರ್ಚೆ ಆಗಬೇಕು. ಅದ್ರ ಹಿಂದೆ ಇರ್ತಕ್ಕಂಥವ್ರಿಗೂ ಕೂಡ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಮಾನ್ಯ ಸಭಾಧ್ಯಕ್ಷ. ಒಟ್ಟಾರೆ ಆ ಕ್ಷೇತ್ರದ ಪವಿತ್ರತೆಗೆ ಈಗಾಗಲೇ ಎಲ್ಲ ಒಂಥರ ಆತಂಕ ಮೂಡಿದೆ. ಅದಕ್ಕೆ ಅತಿ ಜರೂರಾಗಿ ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು, ಅನಾಮಿಕನ ಹಿಂದೆ ಪ್ರೋತ್ಸಾಹಿಸಿರ್ತಕ್ಕಂಥವ್ರು ಯಾರು, ಅವ್ರಿಗೆ ಶಕ್ತಿ ತುಂಬಿರ್ತಕ್ಕಂಥವ್ರು ಯಾರು, ಆ ಕ್ಷೇತ್ರವನ್ನ ಹಿಂದೂಗಳ ಭಾವನೆಗಳಿಗೆ ವಿರುದ್ಧವಾದಂತ ಒಂದು ತೀರ್ಮಾನ ಆಗಬೇಕು ಅನ್ನೋ ಒಂದು ಭಾವನೆಗೆ ಏನ್ ಚರ್ಚೆಗಳಾಗ್ತಿದೆ ಅದಕ್ಕೆ ವಿರಾಮ ಹಾಕಿ ಆ ಕ್ಷೇತ್ರದ ಪವಿತ್ರತೆಯನ್ನ ಗೌರವವನ್ನ ಎತ್ತಿಡಿತಕ್ಕಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮಾನ್ಯ ಗೃಹ ಸಚಿವರಲ್ಲಿ ವಿನಂತಿ ಮಾಡ್ತೇನೆ. ಆ ಕ್ಷೇತ್ರದ ಭಕ್ತನಾಗಿ ತಮ್ಮ ಮೂಲಕ ಮಾನ್ಯ ಗೃಹ ಸಚಿವರಿಗೆ ಸರ್ಕಾರಕ್ಕೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಏಕೆಂದರೆ ಮೂರ್ತಿ ವಿಶ್ವಣ್ಣವರು ಕೂಡ ಎಲ್ಲ ಮಾತಾಡಿದರು. 3 ತಿಂಗಳು ಅನ್ನೋದು ತುಂಬ ವಿಳಂಬ ಆಗ್ತದೆ. ಅದು ಜರೂರಾಗಿ ಒಂದು ತೀರ್ಮಾನ ಆಗಬೇಕು ಅನ್ನೋದ್ರ ಬಗ್ಗೆ ಎಲ್ಲರೂ ಕೂಡ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ. ಒಂದು, ಅನಾಮಿಕನ ಹಿಂದೆ ಪ್ರೋತ್ಸಾಹಿಸಿರ್ತಕ್ಕಂಥವ್ರು ಯಾರು 10 ವರ್ಷದ ವ್ಯಾಪ್ತಿನಲ್ಲಿ ಇದುವರೆಗೆ ಅವ್ನಿಗೆ ಯಾವತ್ತೂ ಶಕ್ತಿ ಬಂದಿಲ್ಲ. ಈಗ ಯಾವ ರೀತಿ ಶಕ್ತಿ ಬಂತು ಇದನ್ನು ಪ್ರಸ್ತಾಪ ಮಾಡಲಿಕ್ಕೆ, ಇದನ್ನು ಇದು ಮಾಡಲಿಕ್ಕೆ ಅನ್ನೋದ್ರು ಕೂಡ ಚರ್ಚೆ ಆಗಬೇಕು. ಅದ್ರ ಹಿಂದೆ ಇರ್ತಕ್ಕಂಥ
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.